ಹಲೋ, ನಾನು ನಾಗನಾ? ಓಕೆ ನಾಗ, ನಾನು ನರಹಂತಕ ಮಾತನಾಡುವುದು. ನಾಳೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಕೆ ಪ್ರಸಾದ್ ಹಾಗೂ ಶಿಕ್ಷಣ ಮಂತ್ರಿಯಾದ ರಣರುದ್ರ ಮತ್ತು SP ಶಕ್ತಿ ಕುಮಾರ್ ಪ್ರಯಾಣ ಯಮನ ಪಾದ ಸೇರಬೇಕು. ಒಂದೇ ಏಟಿಗೆ ಆ 3 ಬಂಡ ಜನರ ರುಂಡವನ್ನು ಕಳೆದು ಅವರ ರಕ್ತದಿಂದ ನಿನ್ನ ಪಾದವನ್ನು ತೋರಿಸುತ್ತೇನೆ. ನಾಗ, ಆ 3 ಜನ ಬಂಡರ ಒಂದೇ ಏಟಿಗೆ ಮುಗಿಸಿದರೆ ನಮ್ಮ ಸೇಡು ತೀರುವುದಿಲ್ಲ. ಅವರ ಒಬ್ಬೊಬ್ಬರ ರಕ್ತ ಭೂಮಿಯ ಮೇಲೆ ಕಡಲಾಗಿ ಹರಿಯಬೇಕು. ಮೊದಲ ನಮ್ಮ ಕಡುವೈರಿಯಾದ ಕಾರ್ತಿಕನ ದೊಡ್ಡಪ್ಪನಾದ ಕೆ ಪ್ರಸಾದ್ ಹೆಣ ರಣ ಹದ್ದುಗಳ ಪಾದಕ್ಕೆ, ಅವನ ಹಣದ ಖಜಾನಿ ಈ ನರಹಂತಕನ ಪಾದಕ್ಕೆ. ಹಾಗಾದರೆ ಈಗ ಅವರು ಎಲ್ಲಿದ್ದಾರೆ? ಹೋಟೆಲ್ 2ನೇ ಮಹಡಿಯಲ್ಲಿ ನಮ್ಮ ದೇಶದ ಹೆಣ್ಣು ಮಕ್ಕಳ ಮಾರಲು ವಿದೇಶರಿಂದ ಅಡ್ವಾನ್ಸ್ ಹಣ ತೆಗೆದುಕೊಂಡು ನಾಗ ಬೇಗ ಅವನನ್ನು ಫಿನಿಶ್ ಮಾಡಿ ವಿದೇಶರಿಂದ ನಮ್ಮ ದೇಶದ ಹೆಣ್ಣು ಮಕ್ಕಳ ಮಾನ ಕಾಪಾಡು. ಓಕೆ. ಮುಖ್ಯಮಂತ್ರಿ ಕೆ ಪ್ರಸಾದ್ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಮಾರಿ ಹಣ ಸಂಪಾದಿಸಬೇಕೆಂದು ಚೋಲ ತೋಟ ನಿಂತಿದೆ. ಸ್ವಾಧೀನ ನಮ್ಮ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಪಾರ್ಸಲ್ ಮಾಡುವುದಕ್ಕೂ ಪೂರ್ಣವಾಗಿ ನಿನ್ನ ಹೆಣವನ್ನು ವಿದೇಶಕ್ಕೆ ಪಾರ್ಸಲ್ ಮಾಡಲು ಇನ್ನು ಕೆಲವೇ ಕ್ಷಣದಲ್ಲಿ ಬರ್ತಾದರೆ ಗಂಡು ಹುಲಿ ಗಂಡು ಅರ್ಬದ ನಾಗ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ಸದಾತ್ಮಾನಂ ಸೃಜಮ್ಯಹಂ ಪವಿತ್ರಾನಾರ್ಥಾಯ ಸಾಧೂನ ವಿನಾಶಾಯ ಚ ಸುಕೃತ ಧರ್ಮ ಸಂತಾಪನಾರ್ಥಾಯ ಶಂಭವಾಮಿ ಯುಗೇ. ಏನಪ್ಪ ಈ ರಾಜ್ಯದ ಮುಖ್ಯಮಂತ್ರಿ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಅಂತ ಸಂಶಯ ಪಡ್ತಾ ಇದ್ದೀರಾ? ಬರುತ್ತಾ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಲಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ದೇವರು ಯಾವುದೋ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ ಅಂದಾಗ ದೇವರು ಹುಟ್ಟೋದಂದ್ರೇನು, ನಮ್ಮಂತ ನಾಯಕರು ಮತ ಹಾಕೋದಂದ್ರೇನು?
ಮನೆ ಮುಂದೆ ನಿಂತು ಭವತಿ ಭಿಕ್ಷಾ ಅಂದೆ ಅಂತ ಭಿಕ್ಷಾ ಬೇಡ್ತೀವಿ. ತಿನ್ನಾಕ ಕೂಲಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತಾಡ್ತೀವಿ, ಇಲ್ಲ ಸಲ್ಲದ ಕತೆ ಕಟ್ತೀವಿ, ಹೆಂಗರ ಮಾಡಿ ಓಡ್ಕಿಕೊಂತೀವಿ. ಓಡ್ಕಿಕೊಂಡು ಸುಮ್ಮನೆ ಇರಲ್ಲ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 5 ವರ್ಷ ಗುಮ್ತೀವಿ, ಗುಮ್ಮಿಸ್ಕೊಳಕಾಗಬೇಕು. ಇದು ನಮ್ಮಂತ ರಾಜಕೀಯ ಕಿರಾತಕ ಹಾಕುವ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋರು ನಾವು ಹೇಳಲ್ಲ, ಹೇಳಿದ್ರು ಅವ್ರಿಗೆ ತಿಳ್ಕೊಳ್ಳೋ ಎಲ್ಲರೂ ಅವ್ರಿಗಿರಲ್ಲ. ಯಾಕಂದ್ರೆ ಎಲ್ಲರೂ ಬೀಜಿ. ಅಪ್ರಾಲ್ ಒಬ್ಬ ಪಾಲ್ ಸಾಹೇಬ್ 100 ಅವಕಾಶ ಮಾಡ್ತಾರೆ. ನಾನು ಆಸೆ ಪಡುತ್ತಪ್ಪ, ಬಂಡವಾಳ ಹಾಕಿದ್ದೀವಿ, ಬಂಡವಾಳ ತಕ್ಕೋಬೇಕು ಅಷ್ಟ. ಅಪ್ರಾಲ್ ಒಬ್ಬ ಪಾಠಶಾಪ 100 ಅವಕಾಶ ಪಡ್ತಾನೆ. ನಾನು ಆಸೆ ಪಡುತ್ತಪ್ಪ, ದಟ್ ಈಸ್ ಮೈ ಓನ್ ಬಿಸಿನೆಸ್. ಇದೇ ನಿಮ್ಮ ಮುಸುಳಿ ನಂಬ್ಕೊಂಡು ಚುನಾವಣೆಯಲ್ಲಿ 500,000 ಹಂಚಿದೆಯಲ್ಲ, ಹೆಂಗ್ ತೆಗಿಲೇಪ್ಪ, ಹೆಂಗ್ ತೆಗಿಲಿ? ಭೂಮಿ ಮೇಲೆ ಒಂದು ಬೀಜ ಬಿತ್ತಿರೋ ರೈತ ಒಂದು ತಲೆ ಆಸೆ ಪಡ್ತಾನೆ. ನಾನು ಆಸೆ ಪಡುತ್ತಪ್ಪ, ದಟ್ ಈಸ್ ಮೈ ಓನ್ ಬಿಸಿನೆಸ್. ಬಂಡವಾಳ ಹಾಕಿದ್ದೀವಿ, ಬಂಡವಾಳ ತಕ್ಕೋಬೇಕು ಅಷ್ಟೇ. ಸರ್ಕಾರಿ ದವಾಖಾನಿ ಮಾಡಿಸ್ಕೊಡ್ರಿ, ಸಾಲಿ ಮಾಡಿಸ್ಕೊಡ್ರಿ, ರಸ್ತೆ ಮಾಡಿಸ್ಕೊಡ್ರಿ ಅಂದ್ರೆ ಹಿಂದೆ ಬಿದ್ದಿರೋ ಬಗ್ಲೇನ ನಿಮ್ಮ ಅಪ್ಪ ಬಂದು ಮುಸ್ತಾನ? ಇದು ನಮ್ಮಂತ ರಾಜಕೀಯ ಕಿರಾತಕ ಹಾಕುವ ಲೆಕ್ಕಾಚಾರ. ನಿಮಗೆ ಅರ್ಥ ಆಗೋದಿಲ್ಲ, ಅರ್ಥ ಆಗೋಗಿ ನಾವು ಬಿಡೋದಿಲ್ಲ, ಬಿಡೋದು ಚಾನ್ಸು ಕೊಡಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ನಾನ್ ಮಾತಾಡೋದು ಒಂದ್ ಸ್ವಲ್ಪ ಬಿಡಿಸೋದ್ರು ಅದು ಕಾರ್ಯನ ಇರ್ತದೆ. ದುಡ್ಡಿನ ದೊಡ್ಡವ ಈ ಕೆ ಪ್ರಸಾದ್, ಸೊಕ್ಕಿನ ದೊಡ್ಡವ ಈ ಕೆ ಪ್ರಸಾದ್, ದೌಲತ್ನ ದೊಡ್ಡವ ಈ ಕೆ ಪ್ರಸಾದ್. ನಿಮ್ಮಂತ ಜನರ ಕೇಕೆ ಸಿಳ್ಳೆಯನ್ನು ಕೇಳುತ್ತಾ ಹುಟ್ಟಿ ಬಂದವನೇ ಈ ಕೆ ಪ್ರಸಾದ್. 25 ವರ್ಷಗಳ ಹಿಂದೆ ಈ ಪ್ರಸಾದ, ಈ ಕೆ ಪ್ರಸಾದ 25 ವರ್ಷಗಳ ಹಿಂದೆ MLA ಆಗಿ ಕಾರ್ಯನಿರ್ವಹಿಸುತ್ತಿದ್ದ. ಆದರೆ ಇಂದು ಇದೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿ ಇನ್ನು ಮುಂದೆ ಈ ರಾಜಕೀಯದಲ್ಲಿ ನಾನು ಹೇಳಿದ್ದೇನೆ, ಆಡಿದ್ದೇ ನೀತಿ, ನಾ ಮಾಡಿದ್ದೇ ಕಾನೂನು, ನಾನು ನುಡಿದಿದ್ದೇ ನುಡಿಯುತ್ತಾದರೆ ಹೇಳಿರುವ ಮಾತೇ ವೇದ ವಾಕ್ಯ. ಬಹುದಿನದಿಂದ ನನ್ನ ಆಶೆಯಂತೆ ಆ ಬಡಬಿಕಾರಿ ಶಿವನ ಮಟ್ಟಿ 2 ಎಕರೆ ಮಟ್ಟಿ ಹೊಲದಲ್ಲಿ ಗಾರ್ಮೆಂಟ್ ಫ್ಯಾಕ್ಟರಿ ಕಟ್ಟಿಸಿ ಅದರಲ್ಲಿ ಕೆಲಸಕ್ಕೆ ಬರುವ ಚಂದುಳ್ಳ ಚೆಲುವೆಯರನ್ನು ವಿದೇಶಕ್ಕೆ ಪಾರ್ಸಲ್ ಮಾಡಿ ಹಣ ಸಂಪಾದಿಸುವುದೇ ಈ ಮುಖ್ಯಮಂತ್ರಿ ಕೆ ಪ್ರಸಾದನ ಮುಖ್ಯ ಉದ್ದೇಶ. ಅದರ ಬಗ್ಗೆ ಚರ್ಚಿಸಲು ನನ್ನ ಮಿತ್ರರಾದ ಶಿಕ್ಷಣ ಮಂತ್ರಿ ಹಾಗೂ PSI ಅನ್ನು ಬರಲು ಹೇಳಿದ್ದೆ. ಓಹೋ, ಇತ್ತ ಕಡೆಗೆ ಬಂದರಂತೆ ಕಾಣಿಸುತ್ತದೆ.
ರಾಜ್ಯಕ್ಕೆ ಮುಖ್ಯಮಂತ್ರಿಯಾದ ಈ ಕೆ ಪ್ರಸಾದನನ್ನು ಹೆಸರಿಟ್ಟು ಕೂಗುವಷ್ಟು ಧೈರ್ಯವೇ ನಿನಗೆ? ಏ ಬಕರಾರನ ಮಗನೇ, ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದರೇನ, ಪರ ರಾಜ್ಯದ ಮುಖ್ಯಮಂತ್ರಿ ಆದ್ರೇನ, ನಿಮ್ಮಂತ ದೇಶದ್ರೋಹಿ ಗೋಮಕರಿಗೆ ಈ ಆತ್ಮೀಯನಾಗ ಕೊಡುವ ಮರ್ಯಾದೆ ಇಷ್ಟ. ಮೀಸೆ ಬಿಟ್ಟ ಮಾತ್ರಕ್ಕೆ ನೋವು ಬೇಕಲ್ಲ, ಹುಲಿ ಆಗಲ್ಲ. ಹುಲಿ ಎಲ್ಲಿಂದ ಹುಲಿನಗಳು ಯಾರ ನೀನು ಕುಂಡಿ ಯಾರ ಪುಂಡ ಪುಕರಿಗಳ ಗಂಡ ಗಂಡದಿ ಸೂರರ ಮಿಂಡ, ನಿಮ್ಮಂತ ರಾಜಕಾರಣಿಗಳ ಗುರು, ದೇಶದ್ರೋಹಿಗಳ ಶತ್ರು, ಅತ್ಕಾತರ ಕಾಲುವೆ ನಾಗ ನಾಗನ ಯಾಗ ನೀನೇಕೆ ಇಲ್ಲಿಗೆ ಬಂದೆ? ನಿನ್ನ ತಲೆ ಕಡದ ಕಸದ ತೊಟ್ಟಿಗೆ ಹಾಕಿ ನಿನ್ನ ನರ ಕತ್ತರಿಸಿ ನರಕದ ನಾಯಿಗ ಹಾಕಲೆಂದು ಬಂದಿದ್ದರೆ ಗಂಡ ಹುಲಿ ಅರಬಡೋದ್ರಿಂದ ಈ ನಾಗ ಲುಕ್ ಮಿಸ್ಟರ್ ನಾಗ, ಲುಕ್ ಮಿಸ್ಟರ್ ನಾಗ, ಈ ಮುಖ್ಯಮಂತ್ರಿ ಪವರ್ ಏನನ್ನೋದು ನಿನಗೆ ಚೆನ್ನಾಗಿ ತಿಳಿದುಕೊಂಡು ಬಾ, ಚೆನ್ನಾಗಿ ತಿಳಿದುಕೊಂಡು ಮಾತನಾಡು. ಕೆ ಪ್ರಸಾದ್, ನೀನು ಯಾರು, ನಿನ್ನ ಪವರ್ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಾ. 25 ವರ್ಷಗಳ ಹಿಂದೆ ನೀನೊಬ್ಬ ಸೊಸೈಟಿ ಚೇರ್ಮನ್, ಬಡವರಿಗಾಗಿ ಸರ್ಕಾರ ಕಳಿಸುತ್ತಿರುವ ಅಕ್ಕಿ ಗೋಧಿಯನ್ನು ನ್ಯಾಯದ ಬೆಲೆಗೆ ಮಾರದೆ ಅನ್ಯಾಯದ ಬೆಲೆಗೆ ಮಾರಿ ₹3 ಕೊಡಬೇಕಾದ ಕೆಜಿ ಅಕ್ಕಿಯನ್ನು ₹6 ಕೆಜಿ ಕೊಡಬೇಕಾದ ಗೋಧಿಯನ್ನು ₹12 ಕೊಡಬೇಕಾದ ಸಕ್ಕರೆಯನ್ನು ₹24ಕ್ಕೆ ಒಂದರಷ್ಟು 2 ಹಣದಿಂದ ಬಾಸು ಬೆಳೆಸಿಕೊಂಡಿದ್ದಲ್ಲದೆ ತಲಾ ಒಂದೊಂದು ಓಟಿಗೆ ₹100ದಂತೆ ಕೋಟ್ಯಾನ ಗಂಟೆ ಹಣ ಖರ್ಚು ಮಾಡಿ ಓಟ ಹಾಕಿಸಿಕೊಂಡು ಕೊನೆಗೆ ಓಟ ಹಾಕಿದ ಆ ಬಡವರ ಹೊಟ್ಟೆ ಮೇಲೆ ಹೊಡೆದಿರುವ ನೀನೊಬ್ಬ ಈ ದೇಶದ್ರೋಹಿ. ಈ ನಾಗನೇ ಬೇರೆ, ಈ ನಾಗನ ಸ್ಟೈಲೇ ಬೇರೆ. ನನ್ನ ಕೆಲಸ ಪಾಸ್ ಮಾಡಯ್ಯಪ್ಪ, ನನ್ನ ಕೆಲಸ ಡ್ರೈವರ್ಗೆ ಕೆಲಸ ಹಾಕಿದ್ ಹಾಗೆ 1ನೇ ಗೇರ್ ಹಾಕಿದ್ನಪ್ಪ ಅಂದ್ರ ರಿವರ್ಸ್ ಗೇರ್ ಬೀಳೈತೆ, ರಿವರ್ಸ್ ಗೇರ್ ಹಾಕಿದ್ನಪ್ಪ ಅಂದ್ರ 3ನೇ ಗೇರ್ ಬೀಳೈತ್ರಿ, 3ನೇ ಗೇರ್ ಬೀಳೈತಿ ಅಲ್ರಿ. ಹಾರ್ಮೋನಿಯಂ ಮಾಸ್ತರ ಸ್ಟಾಪ್ನಾಗ ಬಿತ್ತಪ್ಪ ಅಂದ್ರೆ ಎದ್ದು ಗಾಡಿ ಕಂಟ್ರೋಲ್ ಮಾಡೋದು ಹೆಂಗ್ರಿ ಅಂತೇನೆ. ಬಿದ್ರೆ ಬೀಳ್ಬೋದು ಯಾಕ ಮಗ್ಗಲ್ದಾಗ ಒಂದು ಹುಡುಗಿ ಕುಂಡಿಸ್ಕೊಂಡು ಎದ್ದು ಗಾಡಿ ಕಂಟ್ರೋಲ್ ಮಾಡ್ಬೇಕು ಅನ್ನೋದ್ರಾಗ
ಯಾವ ಹುಡುಗಿ ನನ್ನ ಹಳೆ ಗಾಡಿ ಹತ್ತುವಲ್ರಿ ಓಹೋ ಯಾವ್ದೋ ಒಂದು ಹಕ್ಕಿ ನಿನಗೆ ಬರಕೈತೆ ಬರ್ರಿ 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 ಆಟಿಗ ಹೊಡೆದು ಕೇಳೇ ಬಿಡ್ತೇನೆ ಹುಡುಗಿ ನಿನ್ನ ಹೆಸರ ಯಾರಿಗಾದೆ ನೀನು ಬಸರ ಮಾಡಿದವನ ಹೆಸರ ಬಸರ ಮಾಡಿದವನ ಹೆಸರ ಏ ಹುಡುಗಿ ಏಮವ ಯಾಕ ಒಮ್ಮಕ್ಳು ಅಲ್ಲಿಗೆ ಚಲೋ ಮಾಡಿಲ್ಲ ಹೂ ಬೇಕೇನ್ರಿ ಹೂ 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 ಯಾರೇ ಬೇಕು ಕಲ್ಲವ ಮಲ್ಲವ ಅಲ್ಲಿರ ನಿಂಗಪ್ಪ ಮಲ್ಲಪ್ಪ ಎಲ್ಲರೂ ಅದ್ರಿ ಯಾರೇ ಬೇಕು ಬರ್ರಿ ಮನೆಗೆ ಹೆಣ್ರಿ ಹೂ ಬೇಕಾ ಬೇಡ ರೊಕ್ಕ ಬೇಕಾದ್ರೆ ನಾಳೆ ಕೊಡೋದಂತ ಹೂ ಬಂದು ಮೊದಲು ಒಯ್ರಿ ಬರ್ರಿ 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 ಏ ಹುಡುಗಿ ನಿಂದ ನನಗೆ ಕೊಡ್ತೀಯನ ಏ ಮಂಗ್ಯ ನನ್ನ ಮಗನ ಏನು ನಿನಗೆ ನಾ ಕೊಡೋದು ಅವ್ವ ಬುಟ್ಟಿ ಖರೀದಿ ಮಾಡೋಷ್ಟು ಪವರ್ ಐತ್ಯ ನಿನ್ ಹತ್ರ ಏ ನೀನು ಹೂ ಅಂದ್ರ ಬುಟ್ಟಿ ಜೊತೆ ನಿನ್ನೆ ಖರೀದಿ ಮಾಡಿಬಿಡ್ತೇನೆ ಅಂದ್ರ ನಿನ್ ಹತ್ರ ರೊಕ್ಕ ಭಾಳ ಐತಿ ಅಂದಂಗ ಅಷ್ಟ ಯಾಕರಿ ಅಷ್ಟ ಯಾಕ ನಾನು ಮನ್ಸು ಮಾಡಬಾರ್ದ ಮಾಡಿದ್ನಪ್ಪ ಅಂದ್ರ ಇಡೀ ಇಂಟನ ಖರೀದಿ ಮಾಡಿಬಿಡ್ತೀನಿ ಯವ್ವ ಹಂಗಾದ್ರ ನೀ ಎಲ್ಲೋ ಟಾಟಾ ಬಿರ್ಲಾ ಸರಿ ಸಮಾನ ಅನ್ನಂಗಿರ್ಬೇಕ ಸರಿ ಸಮ ಅಷ್ಟ ಯಾಕ ಆ ಟಾಟಾ ಬಿರ್ಲಾ ಕಂಪ್ನಿಗೆ ಸಾಕಷ್ಟು ಸಾಲ ಕೊಟ್ಟು ಮಾತಾಡ್ತೀನಿ ಯವ್ವ ಈ ಬರಡಿ ಅವ ಭಾರಿ ಶ್ರೀಮಂತದನ ಅಂದಂಗಾತ ಏ ಅದ್ರಾಗ ಏನು ಸಂಶಯನ ಇಲ್ಲ ನೋಡ ಸಾಕ್ ಬಿಡ ಮರಯ್ಯ ನೀ ಎಳೆಯದ್ರಾಗ ಸಾಕ ಹೋಗತ್ತ ನೀನ ಪುರಾಣ ಸಾಕು ನಿನಗೆ ಹೂ ಬೇಕೋ ಬೇಡ ಹೇಳು ಇಲ್ಲ ಅಂದ್ರೆ ನಾ ಮುಂದರ ಹೊಕ್ಕಿನಿ ನಿನ್ನಂತ ಹೂವ ನಾನ್ಯಾಕೆ ಬಿಡಲಿ ನಾನ್ಯಾಕೆ ಬಿಡಲಿ ಏನದು ಹೇಳ ನಿನ್ನ ರೇಟ ಜಾಸ್ತಿ ಏನಿಲ್ಲಪ್ಪ ಒಂದು ಮೊಳಕ್ಕ ಒಂದು 100 ರೂಪಾಯಿ ಕೊಟ್ರೆ ಸಾಕು ಮೊಳಕ್ಕ 12 ಮಾಡಿ ಕೊಡ್ತೀಯೇನ 12 4 ಕಾಲು ಹೋಗಿ ಭಾಳ ದಿವಸ ಆತು ಬೇಕಾರೆ ಬೇಕಾ ಬೇಡ ಹೇಳು ತಗೋತಿಲ್ಲ ರೊಕ್ಕ ತಗೊಂಬ ತಗೋ ಮೊದಲ ಹೂ ತಂಬ ಆಮೇಲೆ ರೊಕ್ಕ ಕೊಡ್ತೀನಿ ಯವ್ವ ಎಲ್ಲಿ ಒಳ್ಳೆ ಕಂಜೂಸ್ ಗಿರಾಕಿ ಬೆಳಗಿಂತ್ರ ಸಿಕ್ತು ಇವನವನ ಹಾಳಾಗಿ ಹೋಗ್ಲಿ ಅಂತೀನಿ ಹೆಂಗಾರ ಯಾಕಾಗೋಲ್ದಪ್ಪ ಬೋಣಿಗೆ ಮಾಡ್ಕೊಂಡ್ರೆ ಸಾಕು ಕೊಡ್ಲ್ಯಾ ನನಗ ನಿನ್ನ ಹೂವು ಬೇಡ ನಿನ್ನ ಮಳ ಸಣ್ಣ ನಾ ಏನೋ ಮಳ ತೋರಿಸಿಲ್ಲ ಹಾಗೆ ಸಾಡೈತಿಲ್ಲೋ ಆತ ಬಿಡ ನನ್ನ ಮಳ ಸಾಣದೈತಿ ಅದಕ್ಕೇನು ಮಾಡಂತಿ ಈಗ ತಗೊಂತಿ ಇಲ್ಲ ಹೇಳ ನಿನ್ನ ಮಳ ಸಾಣದೈತಿ ನನ್ನ ಮಳ ಸಾಣ ನನ್ನ ಕೈಗೆ ಮಾರು ಹಾಕಿ ತಗೊಂತೀನಿ ತಗ ತಂದೆ ಶರಣಾರ್ಥಿ ನಿಂದ ಬಹಳ ಉದ್ದ ಐತೆ ಮೊಳ ಒಲ್ಲಿಪ್ಪ ಯಾಕ ನನ್ನ ಮಳ ನೋಡತ್ಲೆ ಸಣ್ಣಗೆ ತಂಡಿ ಜಲ ಶುರುವಾಗದ ಅಂತೀನಿ ಇವನವನೇ ನನಗ ನಿಂದ ನೋಡಿ ತಂಡಿ ಜ್ವರ ಶುರು ಆಗಿಲ್ಲ ನಿನ್ನಂತ ರಗಡ ಬುಟ್ಟ್ಯಾಗ ಆಡಿ ಹೋಗ್ಯಾವ ಇನ್ನು ನಿಂದೆ ಲೆಕ್ಕ ಹಂಗಾರ ನನ್ನ ಮಳ ನನ್ನ ಕೈಲಿ ಹಾಕಿ ಸಾಕನ ಮಗ ತಗೊಂತೀನಿ ತಾಮಿಲಿ ಹೋ ಸಾಕು ಬಿಡಪ್ಪ ನಿಂದು ಬಹಳ ಉದ್ದ ಐತಿ ಅಂದಲ್ಲ ತಗೊಳಕಾಗಲ್ಲ ಈಗ ತಗೊಂತೀವಲ್ಲ ಹೇಳಿ ನೀನು ಏ
ಹುಡುಗಿ ಹೌದು ಏ ಹುಡುಗಿ ಅಂದಂಗ ಅಣ್ಣರ ನಿಮ್ದೊಂದ್ ಸ್ವಲ್ಪ ಹೆಸರು ಹೇಳಿದ್ರ ಏ ಹುಡುಗಿ ಇದೆಂದೆ ನನಗೆ ಅಣ್ಣ ಗಿಣ್ಣ ಅಂತ ಅಂದೆ ಯಪ್ಪ ಇನ್ನೊಂದು ಏನ ಅಂದೆಪ್ಪ ಅಂದ್ರ ನೀನು ನಿನ್ನ ಹೂವಿನ ಬುಟ್ಟಿ ಸೀರೆ ಕೆಲಸಪ್ಪ ಮಾಡಿ ಬೇಬೇಕಾಗತ್ತೆ ಹೇಗೆ ಯಾಕೋ ಏನಾತು ಹಂಗ್ಯಾಕಾತ ಮತ್ತೇನು ಮಾಡ್ತೀರಿ ನಿಮ್ಮಂತ ಹರಿಯಕ್ಕೆ ಬಂದು ಹೆಂಗ್ ಹುಡುಗಿಯರ ನಮ್ಮಂತ ಹರಿಯಕ್ಕೆ ಬಂದು ಹೆಂಗ್ ಹುಡುಗರಿಗೆ ಅಣ್ಣ ಅಂತ ಕರೆದ ಮಾಮ ಅಂತ ಕರಿಬಾರ್ದ ನನ್ನ ಹೋಗ್ಲಿ ಬಿಡ್ರಿ ಇಷ್ಟೆಲ್ಲ ನೀವು ಹೇಳ್ತೀರಿ ಅಂದ ಮ್ಯಾಲ ನಾನ್ ನಿನಗ ಕರಿಬೇಕಂತ ಮಾಡಿದ್ದೆ ಮಿಸ್ ಆತ ಬ್ಯಾಡ ಮಾಮಾರ ಅಂದಂಗ ನಿಮ್ಮ ಹೆಸರೇನ್ರಿ ಆಗಲೇ ಕೇಳ್ದೆ ಅವ್ರು ಹೇಳಲಿಲ್ಲ ನನ್ನ ಹೆಸರು ನನ್ನ ಹೆಸರು ಹಳೆ ಮುರ್ಕ ಠಾಕರಿ ಗುಂಡ ಡ್ರೈವರ ಅಂತ ಆಮೇಲೆ ನಿನ್ನ ಹೆಸರು ನನ್ನ ಹೆಸರು ಹೂಮಾರೋ ಗುಂಡಿ ಅಂತ ಹೇಳಿ ಬಿಡ ಗುಂಡೆ ಹೃದಯ ಒಂದಾಗೆ ನೀನು ಆಗುವೆ ಗುಂಡನ ರಾಣಿಯಾಗೆ ಯಾರು ಬೇಡಂತಾರ ನೀವು ನನ್ನ ಹೃದಯದ ರಾಜನಾಗಿ ನಡೆದಿಡ್ಬೇಕಾದ್ರ ನಾವಲ್ಲೇನ ಕರೆಡಿದಿನ ನೀ ಹೂ ಅಂದ್ರೆ ನಾ ತಯಾರ ಮತ್ತೆ ತಡ ಮಾಡ್ತೀವಿ ಅದೇ ಒಂದು ಸಂಘ ಬಂದು ಹಾಡುತ್ತಾಳೆ ಹುಡುಗಿ ಹಾಡುತ್ತಾಳೆ ಮಲ್ಲಿಗೆ ಹೂವಿನಂಗೆ ನಾರುತ್ತಾರೆ
ಶಾಂತಿಗೊಳ್ಳದೆ ಶಾಂತಿ ಹಂಗ ಮಾತಿನೊಳಗೆ ಅನ್ನೋಷೆ ಹಂಗ ಶಾಂತಿಗೊಳ್ಳದೆ ಶಾಂತಿ ಹಂಗ ಮಾತಿನೊಳಗೆ ಹಾವಿನೊಳಗೆ ಶಾಂತಿ ಹಂಗ ಜಗಿಸಲೇ ಹುಟ್ಟಿ ಜಗಿಸಲೇ ಜಗಿನಾಗ ಹುಟ್ಟಿಕೊಂಡು ಹಾಡುತ್ತಾಳೆ ನಾರುತ್ತಾಳೆ ಹುಟ್ಟಿ ನಾರುತ್ತಾಳೆ ಅಲ್ಲಿ ಹುಟ್ಟಿನಾಗೆ ನಾರುತ್ತಾಳೆ ಮವ ನಾ ಬರ್ಲೆ ಉಂಡ ಇನ್ನೊಂದು ಸಿಗ್ತಿಯಲ್ಲ ಅವಾಗ ಮಾಡೋಣಂತ ಏನು ಡ್ಯಾನ್ಸ್ 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 ಈಗ ಎಬ್ಸಕ್ ಒಲ್ಲೆ ಅಂತ ನಾವ ಮುಂದೆ ಏನು ಎಬ್ಸಿದ್ದಾನಂತೀನಿ ಒಲ್ಲೆಪ್ಪ ಯಪ್ಪ ಬರ್ಲೆ ಯಾವ ಬರ್ರಿ ಹುರು ಬೆಚ್ಚಾಗೈತೆ ನಗ್ಗೋದವಳೆ ಮಸ್ತ ಕಂಡ ನಿನ್ನ ಮಂಡ್ಯದವಳೆ ಮಸ್ತ ಕಂಡಿಲ್ಲ ನಿನ್ನ ಸಾಕು ಮೃಗಂದು ಆಗಮ್ಯ ಸಾಕು ಮೃಗಂದು ಆಗಮ್ಯ ನಿಸಿತಿಯಿಂದ ಓಡಿ ಬಂದಿಲ್ಲ ನಗ್ಗೋದವಳೆ ಮಸ್ತ ಕಂಡಿಲ್ಲ ನೋಡಿಯ ನಿಂದರ ಏನೈತಿ ಚಲೋ ಬರ್ರಿ ಹೆಂಗ ಮ್ಯಾಚ್ ಆಡಿದ್ರೆ ಕೆಳಗ ಮ್ಯಾಚ್ ಮ್ಯಾಲೆ ಮ್ಯಾಚ್ ಕರೆಕ್ಟ್ ಆಗತ್ತ ಅಂತಾನ ಮಗ ಮತ್ತ ಲಾವಣ್ಯನ ಕರೀತಾನ ಚಲೋ ಬರ್ರಿ ಸ್ವಲ್ಪ ಹೊತ್ತು ಆತಂದ್ರ ರಕ್ಷಿತರ ಅವನು ಕಡಿತಾನ ಆಯ್ತು ಆಯ್ತು ಬರ್ಲ್ಯಾ ಇನ್ನೊಮ್ಮೆ ಜಾರಿಸ್ತೀರೇನ್ರಿ ಒಲ್ಲೆಪ್ಪ ಎಲ್ಲಾ ಕಡೆ ಜಾಡ್ಸಿ ನಿಂತೀವಿ ಈಗ ಮುಂದೆ ಮಾಡಕ್ ಹೋದ ತಪ್ಪಾಗತ್ತ ಕುಂತಲ್ಲಿ ಕೂರಂಗಿಲ್ಲ ನಿಂತಲ್ಲಿ ನಿಲ್ಲಂಗಿಲ್ಲ ಏನೇನು ಆಗ್ತೈತಲ್ಲ ಹೇಳಕ್ಕೆ ಮಾತೆ ಜುಂಜುಮ್ಮಯ್ಯ ಜುಂಜುಮ್ಮಯ್ಯ ಪ್ರಾಯ ಬಂದ್ರೆ ಹೃದಯ ಜಾಯ ಜುಂಜುಮ್ಮಯ್ಯ ಜುಂಜುಮ್ಮಯ್ಯ ಪ್ರಾಯ ಬಂದ್ರೆ ರಾಜ್ಯದೊಳಗೆ ನಾನೊಬ್ಬನೇ ರಾಜನೆಂದು ಮುಖ್ಯಮಂತ್ರಿ ಸಿಂಹಾಸನ ಏರಿದ ನನ್ನ ದೊಡ್ಡಪ್ಪ
ರೊಟ್ಟಿಯಿಂದ ಸುಟ್ಟು ಹಾಕಿರಲ್ಲ ಆ ನನ್ನ ಪರಮ ವೈರಿ ನರಹಂತಕ ಕಂಡವರನ್ನು ಕತ್ತರಿಸಿ ರಕ್ತ ಕಣ್ಣೀರಿನಿಂದ ಕಟ್ಟಿದ ನಿನ್ನ ರೋಡಿ ಸಾಮ್ರಾಜ್ಯವನ್ನು ಒಡೆದು ಪುಡಿ ಪುಡಿ ಮಾಡಿದಾಗಲೇ ತೀರುತ್ತದೆ ನನ್ನ ಸೇಡು. ಇದು ಕೂನಿ ಬಕ್ಕದೆ ಕೊಂಡರಂತೆ ಎದೆ ಉಬ್ಬಿಸಿ ಹುಲಿಯಂತೆ ಎದ್ದು ನಿಂತರೆ ತಂದೆ ತಾಯಿ ಇಲ್ಲದ ತಬ್ಬಲಿಯಾಗಿ ಮುದ್ದಾಗಿ ಸಾಕಿ ಬೆಳೆಸಿದ ನಿನ್ನ ತಂಗಿ ಇಂದ್ರಿ ಮುಂದೆ ಈ ಕಾರ್ತೀಕನೆಂಬ ಹಸವೆಯ ಪುಲಿಯ ಬಾಯಲ್ಲಿ ಸಿಕ್ಕ ಜಿಂಕೆ ಇಂದ್ರಿ ನಿಮ್ಮನ್ನ ಈ ಮಿಡಿನ ಆಗದೆ ತುಳಿಯಲು ಬಂದಿರುವ ನಿಮ್ಮಣ್ಣನನ್ನು ಸಿಕ್ಕಲ್ಲೇ ಕಚ್ಚ ದಾರಿಯನ್ನು ಮಾಡಲು ಬಿಡಲಾರೆ ಈ ಕ್ರಾಂತಿ ಕಿಡಿ ಕತ್ತರ್ನಾಕ್ ಗುಂಡ ಏ ಗುಂಡ ಹಿಡಿದು ಓಡಾಡಿದರೆ ಆ ನನ್ನ ತಂದೆ ಸಂಗೊಳ್ಳಿ ರಾಯಣ್ಣ ತರ ಓಡಾಡಬೇಕು. ಹಣೆಯ ಮೇಲೆ ತಿಲಕವನ್ನು ಇಟ್ಟು ರಭಸದ ಮೇಲೆ ಕುದುರೆ ಏರಿ ಬಂದರೆ ಆ ನನ್ನ ತಂದೆ ಚಿತ್ರದುರ್ಗದ ಮದಕರಿ ನಾಯಕನಂತೆ ನಡೆಯಬೇಕು. ಅಷ್ಟೇ ಅಲ್ಲ, ದಾರಿದೀಪದಡಿಯಲ್ಲಿ ಕುಂತು ವಿದ್ಯಾದಾನ ಮಾಡಿ ಈ ಜಗತ್ತಿಗೆ ಬೆಳಕು ತಂದು ಕೊಟ್ಟಂತ BR ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಕೈ ಮುಗಿಬೇಕು. ಅವರಂತೆ ನಾ ಬಾಳದಿದ್ದರೂ ಚಿಂತೆ ಇಲ್ಲ, ಅವರ ಪಾದಿನ ದೂರಾಗಿ ಬದುಕಲು ಎಷ್ಟ ಎಂದೆಂದಿಗೂ ಪಡೆದೆನು. ಕರೆದ್ರೆ ಅನ್ನೋದು ಗೊತ್ತಾಗುತ್ತೆ ನನಗೆ. ಮಗನೇ ಒದರಲು ನನ್ನ ತಿಳಿದಿದೆಯಾ ಕತ್ತೆ ದಣರ ಕೂಗಿದ್ರೆ ಕರೆದ್ರೆ ಅಂದ್ರೆ ದಣರ ಇರಲಿ. ಆ ಚಂದ್ರಪುರದ ಚಂದ್ರನಿಗೆ ಸಾಲದ ಅಡವು ಬರೆಸಿಕೊಂಡು ಬಾ ಅಂತ ಹೇಳಿದ್ದೆ, ಬರೆಸಿಕೊಂಡು ಬಂದಿರ್ವಿಯಾ? ಬರ್ಸ್ಕೊಂಡು ಬಂದನ್ರಿ. ಬಾರ್ಸ್ಕೊಂಡು ಸೈ ಒತ್ತಿಸ್ಕೊಂಡು ನಮ್ಮ ತಹಸೀಲ್ ಆಫೀಸ್ಗೆ ಹೋಗಿ ಮಾಡಿಸ್ಕೊಂಡು ಬಂದಾನೆ ನಾನು. ಹಾಗಾದರೆ ಆ ಶಿವರಾಜನ ಸಾಲಕ್ಕೆ ಆಧಾರ ಇಲ್ಲೇ ಐತಲ್ರಿ, ಊರ್ ಮುಂದೆ 3 ಎಕರೆ ಹೊಲ. ಆ ಶಿವರಾಜನ ಹೊಲ ನಾವು ಬಾರ್ಸ್ಕೊಂಡು ಬಂದೇನ್ರಿ ಸೌಕರ. ಇರಲಿ, ಶಿವಪುರದ ಶಿವ ಸಾಲಕ್ಕೆ ಬರ್ತಾನೆ. ಅವನಿಗೆ 25,000 ಹಣ ಕೊಟ್ಟು ಅವನಿಂದ ಏನಾದರೂ ಬರೆಸಿಕೊಂಡು ಅವನನ್ನು ಕಳಿಸಿಬಿಡು. ನಾನು ಆ ನನ್ನ ಕಡವೈರಿ ನಮ್ಮ ನರಾಂತಕನ ಮನೆಗೆ ಹೋಗಿ ಈ ಕಾರ್ತಿಕನ ತಂಟಿಗೆ ಬರಬೇಡೆಂದು ಎಚ್ಚರಿಸಿ ಬರುತ್ತೇನೆ. ನಿಮ್ಮ ದುಡ್ಡು ನಿಮ್ಮ ಹಣ ನೀವು ಯಾರಿಗೆ ಕೊಡುವಂತ್ರಿ ಅವ್ರಿಗೆ ಕೊಡ್ತವ್ರಿ. ಅಲ್ರಿ ನಮ್ಮ ಅಪ್ಪಂದೇನೈತ್ರಿ ಎಲ್ಲ ಖಜಾನೆ ನನ್ನ ಕೈ ಸಿಕ್ಕಿಂದಾಗ ಹಿಡ್ದು ಹಾಕ್ತಾವ್ರಿ. 20,000 ಕೊಟ್ಟು ಲೆಕ್ಕದ ಮೇಲೆ ಲೆಕ್ಕ ಹಚ್ಚಿ ಕೊಡ್ತೇನ್ರಿ ಸೌಕಾರ. ಹೆಂಗಾದ್ರಿ ವರ್ಷ ಮಳೆ ಜಗ್ಗ ಆಗೈತಿ, ಹೋಸ್ ಮಳೆ ಮೂಲ ನಮ್ಮ ಕೈಯ ಖಜಾನೆ ಸಿಕ್ಕಿದ ಹಿಡ್ದು ಕೊಡ್ತೇನ್ರಿ. ಲೇ ಕತ್ತೆ, ಹೆಚ್ಚಿಗೆ ಬಾಲ ಬಿಚ್ಚದೆ ಅಷ್ಟು ಕೆಲಸ ಮಾಡು, ನಡೆ ಒಳಗೆ. ಓ ಪಟ್ಟಣಿ ಸೌಕಾರ. ಈ ಕಾರ್ತಿಕ್ ಎದರಾದ ವೈರಿಗಳ ಜೀವ ಸಮಾಧಿ ಮಾಡಬೇಕೆಂದರೆ ಮೊದಲು ಹೇಳುತ್ತಾನೆ, ಹೇಳುವ ಮಾತನ್ನು ಮಿಕ್ಕಿ ನಡೆದರೆ ಈ ಕಾರ್ತಿಕರೇ ಕಾರ್ತೀಕನಾಗುವುದಿಲ್ಲ. ಎದರಾದ ಪುಣ್ಯಗಳಿಗೆ ರಕ್ತ ಕಾರುವ ಯಮನಾಗುತ್ತಾನೆ.
ಈ ನರವ್ಯಾಘ್ರನಾಗನ ಮುಂದಿನ ಬೇಟೆ ಶಿಕ್ಷಣ ಮಂಡಳಿ ರಣರುದ್ರ ರಣರುದ್ರ. ಈಗ ಶಿವನ ಸಂಗತಿಯಲ್ಲಿ ಅಡಗಿಕೊಳ್ಳುತ್ತಲೂ ಸರಿ ಶಿವಲೋಕಕ್ಕೆ ಹತ್ತಿನಂತೆ ಹಾರಿ ಚಿರತೆ ಮಾಡಿ ನಿನ್ನ ದೇಹದ ಒಂದೊಂದು ಭಾಗಗಳನ್ನು ಹಣ ಹಣವಾಗಿ ಕತ್ತರಿಸುವುದೇ ಈ ನಾಗರ ಬಲವಾದ ಛಲ. ಮೇಲಿನ ಇಂಟರ್ನ್ಯಾಷನಲ್ ನಾಗರವಹಿ ಈ ನಾಗ ಕಂಡು ಬಿಟ್ಟರೆ ಸಮಾಧಿ. ಬಾಯಿಗೊಬ್ಬ ಬ್ರಹ್ಮ ಭೂಮಿಗೊಬ್ಬ ನನ್ನ ತಂದೆ ಕಡೆಗಿನ ಪುಟ್ಟ ರಾಜಗಳು ಅಷ್ಟೇ ಅಲ್ಲ ಸೂರ್ಯ ಚಂದ್ರನ ಮೂರನೇ ಅವತಾರವೇ ಈ ನಾಗ. ಶರಣಂ 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 ದೇವಿ ಕೃಪಾಕರಿ ಪಾಲಿಸುವನವರ ತಾಯಿ ದೇವಿ ಶ್ರೀ ಗೌರಿ. ಶರಣಂ 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 ದೇವಿ ಕೃಪಾಕರಿ ಶರಣಂ 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 ದೇವಿ ಕೃಪಾಕರಿ ಪಾಲಿಸುವನವರ ತಾಯಿ ದೇವಿ ಶ್ರೀ ಗೌರಿ. ಪಾಲಿಸುವನವರ ತಾಯಿ ದೇವಿ ಶ್ರೀ ಗೌರಿ. ಶರಣಂ 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 ದೇವಿ ಕೃಪಾಕರಿ. ನಿನ್ನಯ ಪೂಜೆಗೆ ನಾ ಮಲ್ಲಿಗೆ ತಂದಿರುವೆ ನನ್ನಯ ಬಾಳಿಗೆ ನೀ ಕರುಣೆಯ ತೋರಮ್ಮ. ನಿನ್ನಯ ಪೂಜೆಗೆ ನಾ ಮಲ್ಲಿಗೆ ತಂದಿರುವೆ ನನ್ನಯ ಬಾಳಿಗೆ ನೀ ಕರುಣೆಯ ತೋರಮ್ಮ. ಕರುಣಿಸಿ ಕಾಪಾಡು ತಾಯಿ ದೇವಿ ಶ್ರೀ ಗೌರಿ. ಕರುಣಿಸಿ ಕಾಪಾಡು ತಾಯಿ ದೇವಿ ಶ್ರೀ ಗೌರಿ. ಶರಣಂ 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 ದೇವಿ ಕೃಪಾಕರಿ.
ಅಮ್ಮ, ಜಗನ್ಮಾತೆ, ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವ ಮಹಾಮಾತೆ, ಸವದತ್ತಿ ಗುಡ್ಡದೆಲ್ಲಮ್ಮ, ಉದ ಉದ ಎನ್ನುತ್ತಾ ನಿನ್ನ ಗುಡ್ಡಕ್ಕೆ ಬರುವ ಈ ಕಲಿಯುಗದ ಈ ನಿನ್ನ ಭಕ್ತರನ್ನ ಕರುಣೆಯ ಕಣ್ಣಿನಿಂದ ಕಾಪಾಡುವ ಮಹಾತಾಯಿ ನೀನು. ಆದ್ರೆ ಯಾಕಮ್ಮ ನಮ್ಮ ಬಾಡಿನ ಈ ಕತ್ತಲೆಯ ಕಾಲ್ಮೋಡವನ್ನೇ ನಿರ್ಮಿಸಿಬಿಟ್ಟಿರುವೆ? ಯಾಕಮ್ಮ ನಮ್ಮ ಜೀವನದಲ್ಲಿ ಈ ರೀತಿ ಮಾಡಿರುವೆ ಅಂತ ನೀನೇ ಹೇಳು ತಾಯಿ, ನೀನೇ ಹೇಳು. ತಂಗಿ ಚಂದ್ರ, ಶ್ರೀಮಂತರ ಹಣದ ಚೆಲ್ಲಾಟದ ಮುಂದೆ ನಮ್ಮಂತ ಕಡು ಬಡವರ ಕಣ್ಣೀರಿನ ಗೋಳಾಟದ ಕೂಗು ಎಲ್ಲಿ ಕೇಳುವುದಮ್ಮ ಈ ನಿನ್ನ ತಾಯಿ? ಅಣ್ಣ, ಆ ದೇವಿ ಮೇಲೆ ಯಾಕನ್ನ ಇಷ್ಟೊಂದು ಅಪನಂಬಿಕೆಯಿಂದ ಮಾತನಾಡ್ತಾ ಇದೀಯಾ? ನೋಡಣ್ಣ, ನಿನಗೆ ಇವತ್ತು ಆ ದೇವಿ ಮೇಲೆ ನಂಬಿಕೆ ಬರದೆ ಹೋದ್ರು ಮುಂದೊಂದು ದಿನ ಆ ದೇವಿ ಮೇಲೆ ನಿನಗೆ ನಂಬಿಕೆ ಬಂದೇ ಬರುತ್ತಣ್ಣ, ಬಂದೇ ಬರುತ್ತೆ. ತಂಗಿ ಚಂದ್ರ, ನಂಬಿದವರನ್ನ ಕೈ ಬಿಡುವುದಲ್ಲ ಈ ದೇವಿ ಎಂದು ತಿಳಿದಿದ್ದರಿಂದಲೇ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಲ್ಲಿ ನಂಬಿ ಪೂಜಿಸುತ್ತಾ ಬಂದಿದ್ದೇವೆ. ಆದರೆ ಯಾಕೋ ಏನೋ ಇತ್ತೀಚೆಗೆ ಈ ದೇವಿಯ ಮೇಲೆ ನಮಗಿದ್ದ ಭಯ ಭಕ್ತಿ ಹೊರಟು ಹೋಗಿದೆ ಅಮ್ಮ, ಹೊರಟು ಹೋಗಿದೆ. ಯಾಕಣ್ಣ, ಯಾಕೆ ಈ ರೀತಿ ಕಲ್ಲು ಹೃದಯದೊಂದಿಗೆ ಮಾತನಾಡ್ತಾ ಇದೀಯಾ? ಮತ್ತೇನು ಮಾಡಲು ತಂಗಿ, ನನ್ನ ಎರಡನೇ ತಮ್ಮನಾದ ಸಾಗರನ ಓದಿಗೆಂದು ಮಾಡಿದ 20,000 ಸಾಲಕ್ಕೆ 70,000 ಬೆಳೆದು ನಿಂತು ನನ್ನ ಎದೆಯನ್ನೇ ಸರಳಿಸಿದೆಯಮ್ಮ. ಹೇಗಾದರೂ ಮಾಡಿ ಸಾಲ ಮುಟ್ಟಿಸಬೇಕೆಂದರೆ ಬಿತ್ತಿದ ಬೀಜದ ಖರ್ಚು ಸಹ ತಗಲುತ್ತಿಲ್ಲ, ಗಳಿಯೇ ಸಹ ಬರ್ತಿಲ್ಲ. ಈಗಿನ ಅದೃಷ್ಟದ ಮಳೆಗಾಲದಲ್ಲಿ ಬಂದಾಗ ಸಾಲ ಕೊಟ್ಟ ಧನಿಕರಿಗೆ ಬರೋಣ ಕೊಟ್ಟು ಸಾಲದ ಬಾಧೆಯಿಂದ ಋಣಮುಕ್ತನಾಗಿ ಒಣಗಿನ ತಲೆಯ ಮೇಲೆ ಹಚ್ಚಿದ್ದಿ ಹಾಕಿ ಹಿರಿಯ ಅಣ್ಣನಾದ ನನ್ನ ತಲೆಯ ಮೇಲಿನ ಭಾರ ಇಳಿಸಿಕೊಳ್ಳಬೇಕೆಂದು ಹಗಲಿರಳ ಶ್ರಮಿಸಿದ್ದೇನೆ. ಅಷ್ಟಾದ ಕರಣೆ ಬಾರದೆನಮ್ಮ ಈ ನಿನ್ನ ತಾಯಿ ದುರ್ಗಮ್ಮನಿಗೆ. ಅಣ್ಣ, ಇವತ್ತಾಕೆ ನೀನು ಬಹಳ ಅಸಹಾಯಕನಂತೆ ಮಾತನಾಡ್ತಾ ಇದೀಯಾ? ನಿನಗೆ ಸಾಲ ಕೊಟ್ಟ ಬರೀಕರೇನಾದ್ರೂ ನಿನ್ನ ಮೇಲೆ ಕೈ ಮಾಡಿದ್ರೇನಣ್ಣ? ತಂಗಿ ಚಂದ್ರ, ಹುಟ್ಟುವಾಗಲೇ ಕೈಯಲ್ಲಿ ಪರಸು ಹಿಡಿದು ಬೆಳೆಯುತ್ತಿದ್ದಂತೆ ದಿನ ಬೆಳಗಾದರೆ ಆ ಪರಸಿಗೆ ರಕ್ತದ ಅಭಿಷೇಕ ಮಾಡಿ ಹುಲಿಯ ರಕ್ತವನ್ನೇ ಕುಡಿದು ಹುಲಿಯಂತೆ ಗುಡುಗು ಹೊಡೆಯುವ ನನ್ನ ತಮ್ಮ ಶಿವನಿರುವಾಗ ನಮ್ಮ ಮೇಲೆ ಕೈ ಮಾಡುವ ಮೇಲೆ ಯಾರಿಗಿದೆಯಮ್ಮ ಈ ಊರಲ್ಲಿ? ಹೋಗಲಿ ಬಿಡಮ್ಮ, ನಮ್ಮಿಬ್ಬರ ಮಾತಿನ ವಾದವಾದದಲ್ಲಿ ನನ್ನ ಎರಡನೇ ತಮ್ಮ ಸಾಗರ ಓದು ಮುಗಿಸಿ ಇಂದು ಊರಿಗೆ ಬರ್ತಾನಂತ ಹೇಳುವುದನ್ನೇ ಮರೆತು ಬಿಟ್ಟೆ. ಅಲ್ಲ ಅಣ್ಣ, ಸಿಟಿಯಿಂದ ಸಾಗರನ ಬರ್ತಾನೆ ಅಂತ ನಿನಗೆ ಯಾರಣ್ಣ ಹೇಳಿದ್ರು? ತಂಗಿ, ವಾರದಿಂದ ಲೇಟ್ ಹಾಕಿ ತಿಳಿಸಿದ್ದನಮ್ಮ. ಹಾಗೋ ನೋಡಮ್ಮ, ನನ್ನ ತಮ್ಮ ಸಾಗರ ಬಂದೇ ಬಿಟ್ಟ. ಬಾಪ ಅಣ್ಣ, ತಂಗಿ ಚಂದ್ರ, ಬಾಣ, ಈಗ ಬಂದಿಯಾ? ಹೌದಮ್ಮ, ಈಗ ಬಂದೆ. ತಮ್ಮ ಸಾಗರ್, ಇದೇನಪ್ಪ ನಿನ್ನ ಹರಕಪಟ್ಟಿ ವ್ಯವಸ್ಥೆ? ಯಾಕೆ ದಾರಿಯಲ್ಲಿ ಏನಾದರೂ ಜಗಳವೈತೆ? ಇಲ್ಲಣ್ಣ, ದಾರಿಯಲ್ಲಿ ಬರುವಾಗ ಒಬ್ಬ ಭಿಕ್ಷುಕ ನನಗೆ ಶರ್ಟ್ ಇಲ್ಲ ಕೊಡು ಅಂತ ಕೇಳಿದ. ಅದಕ್ಕಾಗಿ ನನ್ನ ಶರ್ಟ್ ಕೊಟ್ಟು ಹೀಗೆ ಬಂದೇನಪ್ಪ. ಹೀಗೂ ಹಾಗಾದ್ರೆ ಈ ಸಲ ನಿನ್ನ ರಿಸಲ್ಟ್ ಏನಾಯ್ತಪ್ಪ? ನನ್ನ ಕುಲದೇವರಾದ ಬರಡಿ ಆಂಜನೇಯನ ಸ್ವಾಮಿಯ ದಯದಿಂದ MBBS ಕೋರ್ಸ್ ಮುಗಿಸಿಕೊಂಡು ಡಾಕ್ಟರ್ ಆಗುವ ಅರ್ಹತೆ ಪಡೆದುಕೊಂಡು ನಿನ್ನ ಮುಂದೆ ಬಂದು ನಿಂತಿದ್ದೇನಣ್ಣ. ಆಶೀರ್ವದಿಸಣ್ಣ. ಎದ್ದೇಳಪ್ಪ, ಎದ್ದೇಳು. ಸದಾಕಾಲ ಈ ಹನುಮಪ್ಪನ ಆಶೀರ್ವಾದ ನಿನ್ನ ಮೇಲೆ ಇರಲಿ ಅನ್ನುವುದೇ ನಿನ್ನ ಅಣ್ಣನ ಆಶಯಪ್ಪ. ಅಣ್ಣ, ನೀನು ಆಡುವ ಒಂದೊಂದು ಮಾತು ಕೇಳುತ್ತಿದ್ದರೆ ಶಿವಲೋಕದ ಶಿವನೇ ತೆರೆಗೆಳೆದು ಬಂದು ನನ್ನ ಜೊತೆ ಮಾತನಾಡಿದಕ್ಕೆ ಸಂತೋಷವಾಗುತ್ತಿದೆಯಣ್ಣ. ತಮ್ಮ, ಈ ಜನ್ಮದಲ್ಲಿ ಯಾವಾದರೂ ನಿನ್ನ ಋಣ ತೀರಿಸಿದ್ದು ಸತ್ತು ಹೋದರೆ ಮುಂದಿನ ಜನ್ಮ ಅಂತ ಹೊಂದಿದ್ದರೆ ನಿನ್ನ ಮನೆಯಲ್ಲಿ ದುಡಿಯೋ ಬಸವಣ್ಣ ಆಗಿ ದುಡಿದು ನಿನ್ನ ಋಣ ತೀರಿಸುತ್ತೇನೆ. ನಿನ್ನ ಋಣ ತೀರಿಸುತ್ತೇನೆ. ತಮ್ಮ ಸಾಗರ್, ಅಂತ ದೊಡ್ಡ ಮಾತನಾಡಿ ದೊಡ್ಡವನಾಗಿ ಮಾಡಬೇಡಪ್ಪ ಈ ನಿನ್ನ ಅಣ್ಣನನ್ನು. ನೀ ಹೇಳುವಷ್ಟು ದೊಡ್ಡ ಮನುಷ್ಯ ನಾನಲ್ಲಪ್ಪ. ಎಲ್ಲರನ್ನು ಕಾಪಾಡುವ ಮೇಲೆ ಒಬ್ಬವಿದ್ದಾನೆ. ಎಂತ ಉದಾರವಾದ ಮಾತಣ್ಣ ನಿನ್ನದು. ನಿನ್ನಂತ ಅಣ್ಣನ ಪಡೆದೆ ನಾನೇ ಪುಣ್ಯವಂತನು. ಅಣ್ಣ, ಪರಾಕ್ರಮ ವೀರನಾದ ನನ್ನ ತಮ್ಮ ಶಿವ ಎಲ್ಲಿ? ಶಿವ ಶಿವ
ಸನ್ಮಾನ ಮಾಡಿದಂತ ನನ್ನ ಅಣ್ಣ ತಮ್ಮಂದಿರು, ನಮ್ಮ ಮಾವ ಅಳಿಂದರಿಗೆ ನನ್ನ ವಂದನೆಗಳು. ಬಂದೆ ಅಣ್ಣ. ಅಣ್ಣ ಊರಿಂದ ಯಾವಾಗ ಬಂದಿ? ಬಂದು ಕೆಲವು ಸಮಯ ಆಯ್ತು ತಮ್ಮ. ಇದೇನಣ್ಣ ನೀನು ತಿಂದಾಗಿರೋ ಬಟ್ಟೆಗಳು? ಯಾಕಣ್ಣ ದಾರಿಯಲ್ಲಿ ಬರುವಾಗ ಯಾವ ಬಂಡ ನಿನ್ನ ಮೇಲೆ ಕೈ ಮಾಡಿ ಸೂರತರವನ್ನು ತೋರಿಸಿಕೊಂಡನೆ. ಹಾಗೇನಿದ್ದರೆ ಹಸದ ಹುಲಿಯಂತೆ ಪುಂಡ ಅನಿಸಿಕೊಂಡು ಬಂಡ ರುಂಡ ಕರೆದು ನಿನ್ನ ಪಾದಕ್ಕೆ ಅರ್ಪಿಸ್ತೀನಿ. ಅಂತ ಬಂಡರ ಉಂಡ ಕಡೆಯೆಂದು ಈ ನನ್ನ ಈರ ಪರಸೆ ಮೈದ ಅರ್ರ ಬಾರಿಸಿದೆ. ಏನಾಗಿದ್ದು ಅಂತ ಘಟನೆ ಏನು ನಡೆಯುವುದಿಲ್ಲಪ್ಪ. ಹಾ ಇರಲಿ, ಏರ್ಪೋರ್ಟ್ಗೆ ಬರ್ತೇನೆ ಅಂತ ನೀವು ಹೇಳಿ ಬರದೆ ಎಲ್ಲಿಗೆ ಹೋಗಿದ್ದೆ? ಅಣ್ಣ, ನಾವು ಆಸ್ಪತ್ರೆ ಕಟ್ಟಿಸಬೇಕೆಂದ್ರುವ ಆ ನಮ್ಮ ಎಡಕ್ಕೆ ಮರಡಿ ಜಮೀನಲ್ಲಿ ಆ ರಾಜ್ಯ ಮುಖ್ಯಮಂತ್ರಿ ಕೆ ಗಾರ್ಮೆಂಟ್ ಫ್ಯಾಕ್ಟರಿ ಕಟ್ಟಿಸ್ತೀನಿ ಎಂದು ಸುದ್ದಿ ಇತ್ತು. ಆ ಮುಖ್ಯಮಂತ್ರಿ ಸಲಹೆಗಾರರು ಕಳೆದುಕೊಂಡಿರುವ ಈ ಭೂಮಿ ತಾಯಿಯನ್ನು ಶಾಂತಿಗೊಳಿಸಬೇಕೆಂದು ಹೋಗಿದ್ದೆ. ಆದರೆ ನಾನು ಮಾಡುವ ಕೆಲಸ ಯಾರು ಮಾಡಿ ಮುಗಿಸಿದ್ರು, ಅದಕ್ಕೆ ಹಾಗೆ ಮರಳಿ ಬಂದಣ್ಣ. ನೋಡು ಶಿವ, ದೊಡ್ಡ ದೊಡ್ಡ ಶ್ರೀಮಂತರನ್ನು ಎದುರು ಹಾಕೊಳ್ಳೋದು ನಮಗೆ ಬೇಡಪ್ಪ. ನಮಗೆ ಏಕೆ ಬೇಕಪ್ಪ ರಾಜಕೀಯದವರ ವಿಷಯ? ಅಣ್ಣ, ದೊಡ್ಡವರು ಇರಿಸಿಕೊಂಡ್ರು ಆ ಪಾಂಡ ಶ್ರೀಮಂತರು ನಮ್ಮ ಮೇಲೆ ಏನೋ ದರ್ಪದ ಬಯಕೆ ಮಾಡಿದರು. ನಾವು ಬಡವರ ಸುಮ್ಮನಿರಬೇಕೆ ಎನ್ನುವ ಮಾತು ನಮ್ಮ ಅಜ್ಜ ಮುತ್ತಾಜನ ಕಾಲಲ್ಲಿತ್ತಣ್ಣ. ಈಗಿನ ಕಾಲದಲ್ಲಿ ಸ್ವಕ್ಕಿನ ಶ್ರೀಮಂತರು ನಮ್ಮಂತ ಕಡಬಡವರು ಇಷ್ಟ ಪೂರ್ತಿ ನಾಯಿ ರಾವಿನಂತ ಹೇಳಿದ್ರೆ ಬಡದ ಕೊಲತಣ್ಣ. ಈಗಿನ ದರ್ಪದ ಕುರಿಗಾದ ಶ್ರೀಮಂತ ಎಂಬ ರಾಕ್ಷಸರು. ನೋಡು ಶಿವ, ದೊಡ್ಡ ದೊಡ್ಡ ಶ್ರೀಮಂತರು ತಮ್ಮ ಜೀವ ಕಾಪಾಡಿಕೊಳ್ಳಕ್ಕೆ ಅನೇಕ ವಿಜ್ಞಾನಿಗಳು ಕಂಡು ಹಿಡಿದ ಗನ್, ಪಿಸ್ತೂಲ್, ವಿವರಗಳನ್ನು ಇಟ್ಟುಕೊಂಡಿರ್ತಾರೆ. ಅಂತ ದೊಡ್ಡ ಶ್ರೀಮಂತಗಳನ್ನು ಎದುರು ಹಾಕಿ ನಿಂತು ಬಾಳಕ್ಕೆ ನಮ್ಮಂತ ಕಡು ಬಡವರಿಗೆ ಎಲ್ಲಿದೆಪ್ಪ ಅಂತ ಆಯುಧಗಳು? ಅಣ್ಣ, ಆ ಬಂಡ ಶ್ರೀಮಂತರ ಎದುರಿಸಲು ದೇವರಂತೆ ವಿಜ್ಞಾನಿ ಕಂಡಿರುವ ಈ ಗಂಡುಗಳಿಂದ ನಮ್ಮಂತ ಬಡವರ ರಕ್ಷಣೆಗಾಗಿ ಸಾಕ್ಷಾತ್ ಶಿವನೇ ಕೊಟ್ಟಿರುವ ಈ ಪರಸಿನ ಮುಂದೆ ಮಾನವ ಕಂಡಿರುವ ಪಿಸ್ತೂಲ್ ಬಂದಿಕೆಗಳು ಕೇವಲ ಎಂದು ಕೈ ಎತ್ತಿ ಈ ಶಿವ ಮೆಚ್ಚಿದೆ. ಶಿವ ಮೆಚ್ಚಿದೆ. ನೀ ಹೇಳುವ ಮಾತು ನಿಜ ಶಿವ. ಆದರೆ ನಿನ್ನ ಹತ್ತಿರ ಇರೋ ಗಂಡು ಕೊಡಲಿಗೂ ಶ್ರೀಮಂತರು ಬಂದಿದ್ದಕ್ಕೂ ಬಹಳ ವ್ಯತ್ಯಾಸಪ್ಪ, ಬಹಳ ವ್ಯತ್ಯಾಸ. ಯಾಕಂದ್ರ ಈ ಶಿವನ ಪರಸನ ಮೇಲೆ ನಿನಗೂ ಅಪನಂಬಿಕೆ. ಆ ಶ್ರೀಮಂತರ ಬೋಧಿಕೆಯಿಂದ ಅಂದ್ರೆ 10-12 ಜನ ಕೊಲೆ ಮಾಡಬಹುದು. ಆದರೆ ಈ ನನ್ನ ಈರ ಪರಸ ಎಂಬ ಆಯುಧಕ್ಕೆ ಅಂತ ಇಲ್ಲ. 1000 ಜನ ಬಂಡ ರಕ್ತ ಕಡಲಾಗಿ ಹರಿಸಬಲ್ಲ. ಮೆಚ್ಚಿದೆ ಶಿವ, ಮೆಚ್ಚಿದೆ. ಈ ನಿನ್ನ ಎದೆಗಾರಿಕೆಗೆ ಮೆಚ್ಚಿದೆ. ಶಿವ ಎಂದರೆ ಪಂಚಪ್ರಾಣವೆಂದು ಅಣ್ಣ ನನಗೆ ವಸಂತ ಕಾಗದ ಪತ್ರದಲ್ಲಿ ತಿಳಿಸುತ್ತಿದ್ದ. ಶಿವ ಎಂದರೆ ಪಂಚಪ್ರಾಣವೆಂದು ಎಷ್ಟರ ಮಟ್ಟಿಗೆ ಎಂದು ಪರೀಕ್ಷಿಸಿದೆ ಅಷ್ಟೇ. ಅಣ್ಣ, ಹೇಗೂ ಸಾಗರಣ್ಣನ ಓದಿ ಮುಗಿತು. ಇನ್ನು ಮುಂದೆ ಈ ಮನೆಗೆ ಮಹಾಲಕ್ಷ್ಮಿ ಅಂತ ಅತ್ತಿಗೆನ ಕರೆದುಕೊಂಡು ಬರ್ಬೋದಲ್ಲ ಅಂತೀನಿ. ಅದು ಹೇಗೆ ಸಾಧ್ಯ ಚಂದ್ರ? ಬೆಳೆದಿನಂತಿರುವ ತಂಗಿ ಮನೆಯಲ್ಲಿರುವಾಗ ಸಾಗರ ಮದುವೆ ಮಾಡಿಕೊಂಡು ಅತ್ತಿಗೆಯನ್ನು ತರುವುದು ಮನೆತನಕ್ಕೆ ಸೋಗು ಎಲ್ಲಮ್ಮ. ನಮ್ಮೆಲ್ಲರ ಮದುವೆಗಿಂತ ಮುಂಚೆ ತಂಗಿಯಾದ ನಿನ್ನ ಮದುವೆ ಮಾಡಬೇಕಾಗಿರುವುದು ಈ ನಮ್ಮ ಅಣ್ಣಂದರಾದ ನಮ್ಮೆಲ್ಲರ ಕರ್ತವ್ಯ. ಹೌದು ತಂಗಿ, ಹಣವೆಷ್ಟಾದರೂ ಚಿಂತೆ ಇಲ್ಲ. ಎಲ್ಲಾದ್ರೂ ಒಂದು ಒಳ್ಳೆಯವರನ್ನು ನೋಡಿ ನಿನ್ನ ಮದುವೆಯನ್ನು ಮಾಡಿ ಮುಗಿಸಿ ಬಿಡ್ತೇವಮ್ಮ. ಯಾಕಣ್ಣ, ಏನೇನು ತಂಗಿ ಇಷ್ಟು ಬೇಗ ನಮಗೆಲ್ಲ ಭಾರವಾಗಿ ಬಿಟ್ಟಳೇನು?
ಹಾಗೇಕೆ ಮಾತನಾಡ್ತಿ ತಂಗಿ, ಹಾಗೇಕೆ ಮಾತನಾಡ್ತಿ? ಬಳ್ಳಿಗೆ ಕಾಯಿ ಬಾರವೇ, ಮರಕ್ಕೆ ಟೊಂಗಿ ಬಾರವೇ, ಅದರಂತೆ ಈ ನಮ್ಮ ಚಂದ್ರ ನಮ್ಮ ತಂಗಿ ನಮಗೆ ಬಾರವೇ. ನೋಡಮ್ಮ ತಂಗಿ, ಹೆಣ್ಣು ಮಕ್ಕಳು ಯಾವ ವಯಸ್ಸಿನಲ್ಲಿ ಎಲ್ಲಿರ್ಬೇಕು ಅಲ್ಲಿದ್ರೆ ಹೆಣ್ಣಿಗೆ ಭೂಷಣ. ಸ್ವಲ್ಪ ಅಣ್ಣ, ಇನ್ನು ಮುಂದೆ ಈ ನನ್ನ ತಂಗಿಗೆ ಹೊರ ಹುಡುಗುವ ಅಗತ್ಯವಿಲ್ಲ ಅಣ್ಣ. ಅಂದರೇನಣ್ಣ ನಿನ್ನ ಮಾತಿನ ಅರ್ಥ? ನೋಡು ಶಿವ, ಈಗಾಗಲೇ ನಾನು ಈ ನನ್ನ ತಂಗಿಗೆ ವರವನ್ನು ಹುಡುಕಿದ್ದೇನೆ. ಕಾರ್ತಿಕನೆಂಬ ನನ್ನ ಸ್ನೇಹಿತನಿದ್ದಾನೆ, ಭಾರಿ ಶ್ರೀಮಂತ. ಇದೇ ದೊಡ್ಡಪ್ಪನ ಆಸ್ತಿ ನೋಡಿಕೊಳ್ಳೋಕೆ ಇದೇ ಕುಖ್ಯಾತ ಬರಡಿ ಗ್ರಾಮಕ್ಕೆ ಬರ್ತಿದ್ದಾನೆ. ಮುಂದಿನ ವಾರ ತಂಗಿಯನ್ನು ನೋಡಿಕೊಂಡು ಬರುವುದಾಗಿ ತಿಳಿಸಿದ್ದಾನೆ. ತಂಗಿ ಚಂದ್ರ, ನಂಬಿದವರನ್ನು ಎಂದು ಕೈ ಬಿಡುವುದಲ್ಲ ಈ ದೇವಿ ದುರ್ಗಮ್ಮ ಅನ್ನೋದು ಹೀಗೆ 100ಕ್ಕೆ 100 ನಿಜವಾಯ್ತಮ್ಮ. ಹಾಗಾದ್ರೆ ಅಣ್ಣ, ಈ ಸಂತೋಷಕ್ಕೆ ಎಲ್ಲರೂ ಆ ದುರ್ಗಾದೇವಿಯ ಮೇಲೆ ಒಂದು ಹಾಡನ್ನ ಒಂದಾಡೋಣ ಬನ್ನಿ.
ಅಣ್ಣ ಈಗಲಾದ್ರೂ ಊಟ ಮಾಡೋಣ. ತಂಗಿ ಚಂದ್ರ, ನಂದು ಸ್ವಲ್ಪ ಕೆಲಸವಿದೆ, ಆಮೇಲೆ ಊಟ ಮಾಡ್ತೀರಿ. ತಮ್ಮಂದಿರನ್ನು ಕರೆದುಕೊಂಡು ಊಟ ಮಾಡಮ್ಮ. ಸರಿ ಅಣ್ಣ. ಅಣ್ಣ ಬನ್ನಿ. ನಡಿ ತಂಗಿ. ಚೀಫ್ ಮಿನಿಸ್ಟರ್ ಆಗಿರಲಿ, ಈ ಭೋಗದ ಲೋಕದಿಂದ ಪರಲೋಕಕ್ಕೆ ಕಳಿಸುವುದು ಈ 25 ಹಳ್ಳಿಗಳ ರಾಜನೆನಿಸಿಕೊಂಡಿರುವ ಈ ನರಾಂತಕ ಧರ್ಮದ ಮೊರೆ ಅಂತ ಪುಂಡ ಭೋಗಗಳನ್ನು ಚಿಕ್ಕಲ್ಲ ಶಿವನ ಪಾದಕ್ಕೆ ಪ್ರಸ್ತಾವ ಮಾಡೋದಕ್ಕಾಗಿ ಅನ್ನ ಹಾಕಿ ಬೆಳೆಸಿ ನಿಂತಿದ್ದೇನೆ ಇಂದು ಉಳಿರುವ ದಂಡಿಯಲ್ಲಿ. ಅಂತ ಪುಂಡ ಭೋಗಗಳನ್ನು ಚಿಕ್ಕಲ್ಲ ಗಂಡು ಗೌಡ ಆರಿ ಸಿಂಹದ ಗಂಡು ಹೊರೆಯಾದ ಆನರ ಬಲಗೈಲಾಗಲಲ್ಲ ಅಂತೆ ನನ್ನ ಕಾರ್ತಿಕನ ದೊಡ್ಡಪ್ಪನಾದ ಕೆ ಮುಖ್ಯಮಂತ್ರಿ ಕೆ ಪ್ರಸಾದ್ ಯಮನ ಪಾದ ಸೇರಲೇಬೇಕು. ಸಾಗಿ ಹೇಗಿದೆ ಈ ನರಾಂತಕನ ಕಾರಸ್ಥಾನದ ಕೈ ಜಳಕ. ಇನ್ನು ಮುಂದೆ ಆ ಸಂದರ್ಭದಲ್ಲಿ ಸಾರಾ ಬೆಟ್ಟಿ ಕಟ್ಟವದೆ ಇದಕ್ಕೆ ಏನಾದರೂ ಒಪ್ಪದಿದ್ದರೆ ಇಂದ್ರನ ಅರಗನಿದ್ರು ಆ ಜೀವನ ತಂಗಿ ಚಂದರ ಇನ್ನು ಮುಂದೆ ಈ ನರಾಂತಕನ ಸೂಳೆ ಚಂದ್ರ ಮೌಸ ಕಂಡ ಹತ್ತಿನತಿ ನಿನ್ನ ಪೂಲ ಚೀಲವನ್ನು ಪೂಜ್ಯ ಕೊಟ್ಟಿದ್ದು ನಿನ್ನ ಈ ನೃತ್ಯದ ಮಾತನಾಟ ಮಾಡದಿದ್ದರೆ ನನ್ನ ಹೆಸರು ಗಂಡುಳ್ಳ ಗರಿಕೆಯರ ಮಿಂಡ ತಲೆ ಕೆಟ್ಟ ನರ ಹಂತಕಯ ಅಲ್ಲ. ಇವತ್ತು ತಾರೀಕು 15 ನನ್ನ ಟಿಎಂಲಿ ಇಂದ್ರ ಬರ್ತಂದು ಫೋನ್ ಮಾಡ್ತಾಡಿ. ನಾ ಏರ್ಪೋರ್ಟ್ ಹೋಗಿ ಕರ್ಕೊಂಡು ಬಂದರಾಯ್ತು. ಶಿವ ಇಂದಿನಿಂದ ಪ್ರಾರಂಭವಾಯಿತು ನಿನ್ನ ಮನಸ್ಸಿನ ಮೇಲೆ ಕ್ರಾಂತಿಕಾರದ ನಾಟಕ ಪ್ರಾರಂಭ.
ವೈರಿಗಳ ಭೇಟಿ ಆಡುವ